ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಾವು ಅವಾಗವಾಗ ಹೋಗ್ತಾನೆ ಇರ್ತೀವಿ, 2 ತಿಂಗಳಿಗೊಂದು ಸರಿ ಮನೆ ದೇವ್ರಿಗೆ ಕಂಪಲ್ಸರಿ. ಈ ಸರಿ ವಿಶೇಷವಾಗಿ ಹೋಗ್ತಾ ಇದ್ದೀವಿ. ಯಾಕಂದರೆ ದೇವರ ಅಪ್ಪಣೆ ತೊಗೊಂಬರೋಕ್ಕೆ, ಮನೆಯಲ್ಲಿ ಯಾವುದೇ ಒಂದು ಒಳ್ಳೆಯ ಕೆಲಸ ಕಾರ್ಯಗಳು ನಡಿಬೇಕಂದ್ರೆ ಫಸ್ಟು ಮನೆ ದೇವ್ರಿಗೆ ಹೋಗಿ ಮನೆ ದೇವರ ಅಪ್ಪಣೆ ತಗೊಂಡು ಅವರು ತೀರ್ಥ ಪ್ರಸಾದಗಳನ್ನು ತಂದೆ ನಾವು ಮುಂದಿನ ಕಾರ್ಯನ ಪ್ರಾರಂಭಿಸಬೇಕು. ಹಾಗಾಗಿ ನಾವು ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದು ಮತ್ತು ಮನೇಲಿ ಪೂಜೆಗೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಪೂಜೆ ಎಲ್ಲ ಆಯಿತು. ಇದು ನಾವು ಫೆಬ್ರವರಿ 24ನೇ ತಾರೀಕು ಮಾಡಬೇಕಾಗಿರೋ ನಮ್ಮ ಮನೇಲಿ ಕೆಲಸ ಏನಂದರೆ, ನಾವು ಮನೆ ಕಟ್ಟೋ ಕನಸು ನನಸಾಗ್ತಾ ಇದೆ. ಪಾಯ ಪೂಜೆ ದಿನ ಫೆಬ್ರವರಿ 24ನೇ ತಾರೀಕು ಬೆಳಗ್ಗೆ 5:30 ಶುರುವಾಯಿತು. ಒಳ್ಳೆಯ ರೀತಿಯಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಆ ದಿನ ಪೂಜೆ ಚೆನ್ನಾಗಿ ಆಯಿತು. ಇದಕ್ಕೆ ನಾವೊಂದು ಮಧ್ಯಮ ವರ್ಗದವರು ಒಂದು ಮನೆ ಕಟ್ಟಬೇಕಂದ್ರೆ ಇಷ್ಟೆಲ್ಲ ಕಷ್ಟಗಳು ಬರುತ್ತೆ ಅಂದರೆ ನಮ್ಗೆ ಅನುಭವ ಆಗ್ಬಿಡ್ತು. ಈಗಲೇ ಕಟ್ಟಕ್ಕೆ ಪೂಜೆ ಹಿಂದಿನ ದಿನವೇ ನಮಗೆ ಅನುಭವ ಆಗೋಯಿತು. ಯಾಕಂದರೆ 24ನೇ ತಾರೀಕು ಪೂಜೆ ಮಾಡೋಣ ಅಂತ ನಿಶ್ಚಯ ಆಯಿತು. ಮತ್ತು 23ನೇ ತಾರೀಕು ಸಂಜೆ ಏನೋ ಸ್ವಲ್ಪ ಅಡೆತಡೆಗಳಿಂದ ಬೇಡ, ನೆಕ್ಸ್ಟ್ ವೀಕ್ ಮಾಡ್ಕೊಳ್ಳೋಣ ಅಂತ ಅಂದರು. ಆದರೆ ನನಗೆ ತುಂಬಾ ದುಃಖ ಆಯಿತು. ಏನಪ್ಪ, ನಮಗೆ ಎಷ್ಟು ದಿವಸದಿಂದ ಪ್ರಯತ್ನ ಬೀಳ್ತಾಯಿದ್ವಿ, ಈಗ ಕಾಲ ಕೂಡಿ ಬಂದಾಗ ಏನೋ ಒಂದು ಅಡೆತಡೆ ಆಗ್ತಾ ಇದೆಯಲ್ಲ ಅಂತ. ಆದರೂ ಏನೋ ಒಂದು ಪ್ರಯತ್ನದಿಂದ ದೇವರು ಮಾಡಿದ ಪ್ರಾರ್ಥನೆಯಿಂದ ಸರಿ ಹೋಯ್ತದು. ಮತ್ತು ಬೆಳಗ್ಗೆ ಪೂಜೆನೂ ಆಯಿತು. ಮತ್ತು ಏನಾಯ್ತಂದರೆ, ನಾವು ನೇಮಿಸಿದ ಮೇಸ್ತ್ರಿ ಅವತ್ತು ಬಂದು ಪೂಜೆಗೆಲ್ಲ ಭಾಗವಹಿಸಿ ಹೋದರು. ಮತ್ತು ಅವ್ರ ಊರಿಗೆ 3 ದಿವಸ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದವರು ಬರಲೇ ಇಲ್ಲ. 15 ದಿವಸ ಆದಮೇಲೆ ಫೋನ್ ಮಾಡಿದ್ರೆ ನನಗಿನ್ನೂ ಲೇಟ್ ಆಗುತ್ತೆ ಬರೋದಕ್ಕೆ, ನೀವು ಬೇರೆಯವ್ರಿಗೆ ಹತ್ರ ಮಾಡಿಸ್ಕೊಳ್ರಿ, ಒಪ್ಪಿಸ್ಕೊಳ್ರಿ ಅಂತ ಅಂದರು. ಮತ್ತು ನಾವು ಆಮೇಲೆ 1 ವಾರ ಬಿಟ್ಟು ಬೇರೆಯವ್ರಿಗೆ ಒಪ್ಪಿಸಿ ಕೆಲಸ ಮಾಡ್ತಾಯಿದ್ದೀವಿ. ಈ ಥರ ಎಷ್ಟು ಅಡೆತಡೆಗಳು ಬರ್ತಾಯಿದೆ ಅಂದರೆ, ನಾವು ಮಧ್ಯಮ ವರ್ಗದವರು, ನಮಗೆ ಅದು ತಡ್ಕೊಳ್ಳೋಷ್ಟು ಶಕ್ತಿನೂ ಇರಲ್ಲ. ಬಟ್ ಮಾಡಲೇಬೇಕು ಕೈ ಇಟ್ಟ ಮೇಲೆ. ಆ ಥರ ಏನೋ ಒಂದು ಕಷ್ಟಗಳು ಬರ್ತಾನೆ ಇದ್ದರೆ, ಆದರೆ ಸಂತೋಷ. ಆ ಮನೆ ನೋಡಿದಾಗೆಲ್ಲ ಒಂದೊಂದು ಗೋಡೆ ಎದ್ದಾಗೂ ನಮಗೆ ಹಬ್ಬ ಮನೆ ರೆಡಿ ಆಗ್ತಾಯಿದೆ ಅನ್ನೋಂಥ ಸಂತೋಷ ಒಂದು ಕಡೆ ಆಗ್ತಾ ಇರುತ್ತೆ. ಹೀಗೆ ನಮ್ಮ ಮನೆ ಶುರುವಾಗಿದೆ, ರೆಡಿ ಆಗ್ತಾಯಿದೆ. ಆದರೆ ಈ ಮೇಸ್ತ್ರಿ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ನಮಗೆ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಯಾವುದೇ ರೀತಿಯ ಮೆಟೀರಿಯಲೆಲ್ಲ ನಾವೇ ತಕ್ಕೊಡ್ತಾ ಇದ್ದೀವಿ. ಅವರು ಲೇಬರ್ ಮಾತ್ರ ಕೊಡ್ತಾಯಿದ್ದೀವಿ. ಮತ್ತು ಹಾಗೂ ಹೀಗೂ ಫಸ್ಟ್ ಮೋಲ್ಡು ಅವರೆಗೂ ಬಂದಿದೆ. ಖುಷಿ ಆಯಿತು. ಇದಕ್ಕೆಲ್ಲ ನನ್ನ ತವ್ರ ಮನೆಯವರು ಕಾರಣ. ನನ್ನ ಅಣ್ಣಂದಿರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಲದು. ಯಾಕಂದರೆ ನಮಗೆ ಅಷ್ಟು ಸಪೋರ್ಟ್ ಮಾಡ್ತಾರೆ. ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಸಪೋರ್ಟ್ ಮಾಡ್ತಾರೆ. ತುಂಬ ಅವ್ರಿಗೆ ಕೃತಜ್ಞತೆ ಹೇಳಬೇಕು ನಾವು. ನನ್ನ ಈ ಥರ ತವ್ರ ಮನೆ ನನಗೆ ಸಿಕ್ಕಿದ್ದಕ್ಕೆ ತುಂಬ ನಾನು ಆಭಾರಿಯಾಗಿದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.